ಒಳ್ಳೆ ಮನಸ್ಸಿನ ನನ್ನ ಸ್ನೇಹಿತರಿಗೆ ಹಾಗೂ ವಿದ್ಯಾವಂತರು, ವಿಚಾರವಂತರು, ಪ್ರಜ್ಞಾವಂತರಾದ ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರಗಳು. ಹೇಗಿದ್ದೀರಿ? ನಾನು ನಿಮ್ಮ ಲೀಡರ್ ಶ್ರೀನಿವಾಸ್ ಬೇಲೂರು. ವೆಲ್ಕಮ್ ಟು ಲೀಡರ್ ಯೂಟ್ಯೂಬ್ ಚಾನಲ್. ಮೈ ಡಿಯರ್ ಫ್ರೆಂಡ್ಸ್, ಈ ದಿನ ನೀವು ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾವು ಮತ್ತು ನೀವು ಉತ್ತಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳೋಣ. ಹಾಗೂ ಈ ದಿನ ನಾನು ಒಂದು ಅಮೂಲ್ಯವಾದ ವಿಚಾರವನ್ನು ನಿಮಗೆ ತಿಳಿಸಲಿಕ್ಕೆ ಬಯಸ್ತಿದ್ದೇನೆ. ಆ ವಿಚಾರವನ್ನು ಸಂಪೂರ್ಣವಾಗಿ ತಿಳಿಬೇಕು ಅಂದರೆ ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಹಾಗೂ ನನ್ನ ಅನುಭವ ಮತ್ತು ಅನಿಸಿಕೆಗಳನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ. ನಿಮ್ಮ ಅನುಭವ ಮತ್ತು ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ. ಹಾಗಾದರೆ ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಸ್ನೇಹಿತರೆ, ಹಾಸನ ಜಿಲ್ಲೆ ಅಂದರೆ ಸುಂದರ ಕಲೆಗಳ ತವರೂರಾದಂಥ ಬೇಲೂರು, ಹಳೆಬೀಡು ಇರುವಂಥ ದೇವಾಲಯಗಳಿರುವಂತಹ ಒಂದು ಜಿಲ್ಲೆ. ವಿಶ್ವವಿಖ್ಯಾತ ಗೊಮ್ಮಟೇಶ್ವರನ ನೆಲೆನಾಡು ಹಾಗೂ ಹೊಯ್ಸಳರು ಕಟ್ಟಿಸಿದಂಥ ಹಲವಾರು ದೇವಾಲಯಗಳು ಹಾಗೂ ಹೊಯ್ಸಳರ ರಾಜಧಾನಿ ಹಾಸನ ಜಿಲ್ಲೆ. ಎಲ್ಲ ರೀತಿಯಿಂದಲೂ ಸಹಿತ ಸರ್ವಶ್ರೇಷ್ಠರಾದಂತಹ ಕವಿಗಳು, ಮುನಿಗಳು ವಾಸಿಸಿದ್ದಂತಹ ಹಾಸನ ಜಿಲ್ಲೆ ಎಲ್ಲದಕ್ಕೂ ಪ್ರಸಿದ್ಧಿ. ಆದರೆ ಈಗ ರಾಜಕೀಯ ನಾಯಕನ ದರ್ಪದಿಂದ, ದುರಹಂಕಾರದಿಂದ, ಹಣದ ಆ ಮದದಿಂದ, ಕಾಮದ ಮದದಿಂದ, ಅಧಿಕಾರದ ಮದದಿಂದ ಹಲವಾರು ಹೀನ ಕೃತ್ಯಗಳನ್ನ ಮಾಡಿ, ಅದನ್ನ ವಿಡಿಯೋ ಮಾಡಿ ಪೆನ್ ಡ್ರೈವ್ಗಳ ಮೂಲಕ ಹಾಸನ ಜಿಲ್ಲೆಯ ಎಲ್ಲ ಜನಕ್ಕೆ ತಲುಪಿಸಿದಂತಹ ಒಂದು ಕುಕೃತ್ಯ ಇದೆಯಲ್ಲ, ಈ ಒಂದು ಕುಕೃತ್ಯದಲ್ಲಿ ಹಲವಾರು ಜನ ಅಧಿಕಾರದ ಆಸೆಗಾಗಿ, ಹಣದ ಆಸೆಗಾಗಿಯೋ ಅಥವಾ ದೌರ್ಜನ್ಯಕ್ಕೋ, ದುರಾಸೆಗೋ ಅಥವಾ ಸಹಮತದಿಂದಲೋ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ. ಈ ಕೃತ್ಯವನ್ನ ಸಾವಿರಾರು ಜನ ಈ ಒಂದು ಪೆನ್ ಡ್ರೈವ್ಗಳ ಮೂಲಕ ಜನಕ್ಕೆ ತೋರಿಸಿದ್ದಾರೆ. ಈ ಒಂದು ಕೃತ್ಯ ಇದೆಯಲ್ಲ, ಈ ಲೈಂಗಿಕ ಹಗರಣ ಇದೆಯಲ್ಲ, ಇದು ಕರ್ನಾಟಕದಲ್ಲಿ ಬಹುದೊಡ್ಡ ಹಗರಣ ಅಂತ ಖ್ಯಾತವಾಗ್ತಾ ಇದೆ, ಪ್ರಸಿದ್ಧಿ ಆಗ್ತಾ ಇದೆ. ಹಾಸನ ಜಿಲ್ಲೆ ಸುಂದರ ಕಲೆಗಳ ತವರೂರೆಂದು ಪ್ರಸಿದ್ಧವಾಗಿದ್ದಂತಹ ಹಾಸನ ಜಿಲ್ಲೆ ಈ ಒಂದು ಪೆನ್ ಡ್ರೈವ್ ಹಗರಣದ ಮೂಲಕ, ಈ ಲೈಂಗಿಕ ಹಗರಣದ ಮೂಲಕ ಪ್ರಸಿದ್ಧಿ ಆಗ್ತಾ ಇದೆ. ಈ ಒಂದು ಲೈಂಗಿಕ ಹಗರಣದ ಮೂಲಕ ಹಾಸನ ಜಿಲ್ಲೆಯ, ಹಾಸನದ ಮಾನವಂತ ಜನರ ಮರ್ಯಾದೆ, ಮಾನ ಹರಾಜಾಗ್ತಾ ಇದೆ. ಸ್ನೇಹಿತರೆ, ಇದರಿಂದ ನೂರಾರು ಫ್ಯಾಮಿಲಿಗಳು, ಹೆಣ್ಣು ಮಕ್ಕಳು ಬೀದಿ ಬರ್ತಾ ಇದ್ದಾರೆ. ಐದರ್ ಒತ್ತಾಯದ ಮೂಲಕನೋ ಅಥವಾ ಸಹಮತದಿಂದಲೋ ಅಥವಾ ದೌರ್ಜನ್ಯದ ಮೂಲಕನೋ ಅಥವಾ ಅಧಿಕಾರದ ಆ ಒಂದು ಲಾಲಸ್ಯದ ಮೂಲಕನೋ ಕಾಮೋದ್ರಿಕ್ತನಾಗಿ ಈ ಕೃತ್ಯವನ್ನ ಎಸಗಿದಂತ ನೀಚನನ್ನ ನೀವು ಯಾವ ರೀತಿನಾರು ಶಿಕ್ಷೆ ಕೊಡಿ, ಆದರೆ ಅಮಾಯಕರು, ದೌರ್ಜನ್ಯಕ್ಕೊಳಗಾದಂಥ ಹೆಣ್ಣು ಮಕ್ಕಳ ಸ್ಥಿತಿ ಇವತ್ತು ನೇಣಾಕೋಬೇಕು, ಇಲ್ಲ ಊರು ಬಿಡಬೇಕು, ಆ ಸ್ಟೇಜಿಗೆ ಬಂದ್ಬಿಟ್ಟಿದೆ ಹಾಸನ ಜಿಲ್ಲೆಯಲ್ಲಿ.
ನಾನೊಬ್ಬ ಪ್ರಜ್ಞಾವಂತನಾಗಿ ಹೇಳ್ತಾ ಇದ್ದೀನಿ ಹಾಸನ ಜಿಲ್ಲೆಯಲ್ಲಿ. ಈ ಕೃತ್ಯಕ್ಕೆ ಭಾಗಿಯಾಗಿರುವನೆಂದು ಪರಿಗಣಿಸಿರುವಂತಹ ಆ ಕಂತ್ರಿ ರಾಜಕಾರಣಿಯನ್ನ, ಈನ ರಾಜಕಾರಣಿಯನ್ನ ನೀವು ಯಾವ ಶಿಕ್ಷೆ ಬೇಕಾದ್ರೂ ಕೊಡಿ, ಯಾವ ಶಿಕ್ಷೆ ಕೊಟ್ಟರು ಕಮ್ಮಿನೇ. ಅದು ಸರಿಯಾಗಿದೆ ಅಂತ ಅನಿಸಿದ್ರೆ ಕಾನೂನು ಪ್ರಕಾರ ಅದನ್ನು ಪರಿಶೀಲಿಸಿ ಅವನಿಗೆ ಯಾವ ಶಿಕ್ಷೆ ಕೊಟ್ಟರು ಕಮ್ಮಿನೇ. ಆದರೆ ಇದರಿಂದ ದೌರ್ಜನ್ಯಕ್ಕೊಳಗಾದಂತಹ ಹೆಣ್ಣು ಮಕ್ಕಳ ಪರಿಸ್ಥಿತಿ, ಅವರ ಫ್ಯಾಮಿಲಿ ಪರಿಸ್ಥಿತಿ, ಈ ಒಂದು ಪೆನ್ ಡ್ರೈವ್ ಅನ್ನ ಎರಚಿ ಹೋದಂತಹ ಈ ನಾಯಕರುಗಳು ಐದರ್ ರಾಜಕೀಯ ಹಿತಾಸಕ್ತಿಯಿಂದ ಇರ್ಬೋದು ಅಥವಾ ಯಾವುದೇ ಒಂದು ಹಿತಾಸಕ್ತಿಯಿಂದಲೇ ಇರಲಿ, ಈ ಒಂದು ಕೃತ್ಯ ಮಾಡಿದಂತಹ ಈ ನಾಯಕರುಗಳಿಗೆ ಅಥವಾ ಯಾರಿಗೆ ಆಗಿರಲಿ ಅತ್ಯಂತ ಪಾಪದ ಕೆಲಸ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಈ ಹೀನ ಕೃತ್ಯ ಮಾಡಿದ ಎಷ್ಟು ಪಾಪನೋ, ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡೋದು ಎಷ್ಟು ಪಾಪನೋ, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡೋದು, ಅನಾಚಾರ ಮಾಡೋದು ಎಷ್ಟು ಪಾಪನೋ, ಅದನ್ನ ಬೇರೆಯವರಿಗೆಲ್ಲ ತಿಳಿಸಿ ಅದನ್ನ ಬಹಿರಂಗ ಮಾಡಿ ತಮ್ಮ ಬೇಳೆ ಬೇಯಿಸ್ಕೊಳೋದು ಸಹಿತ ಅಷ್ಟೇ ಪಾಪದ ಕೆಲಸ. ಆದ್ದರಿಂದ ಆ ಪಾಪದ ಕೆಲಸ ಮಾಡಿದಂಥ ಆ ನಾಯಕನಿಗೂ ಸಹಿತ ಹಾಗೂ ಈ ಪಾಪದ ಕೆಲಸವನ್ನ, ಈ ಪೆನ್ ಡ್ರೈವ್ ಅನ್ನ ಎರಚಿ ಎಲ್ಲಿ ಬೇಕಲ್ಲಿ ಪೆನ್ ಡ್ರೈವ್ ಅನ್ನು ಬಿಸಾಕೋದ್ರಲ್ಲ ತಮ್ಮ ರಾಜಕೀಯ ಹಿತಾಸಕ್ತಿಗೋಸ್ಕರ, ಅವರಿಗೂ ಸಹಿತ ಸಮಾನ ಶಿಕ್ಷೆ ಕೊಡಬೇಕು, ಕಠಿಣವಾದ ಶಿಕ್ಷೆ ಕೊಡಬೇಕು. ಯೋಚನೆ ಮಾಡಿ, ಪಾಪ ಯಾವುದೋ ಆಸೆಗೋ ಅಥವಾ ದೌರ್ಜನ್ಯಕ್ಕೋ ಅಥವಾ ಬೇರೆ ಇನ್ನೇನೋ ಒತ್ತಾಯಕ್ಕೋ ಆ ಕೃತ್ಯದಲ್ಲಿ ಅವರು ಹೆಣ್ಮಕ್ಳು ಭಾಗಿಯಾಗಿರ್ತಾರೆ. ಆದರೆ ಪೋಸ್ಕೋ ಕಾಯ್ದೆ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಆ ಹೆಣ್ಣು ಮಕ್ಕಳಿಗೆ ರಕ್ಷಣೆಯನ್ನು ಕೊಡಬೇಕು ಹಾಗೂ ಅವರ ಹೆಸರನ್ನ, ಅವರ ಫೋಟೋಗಳನ್ನ ಯಾವುದೇ ಕಾರಣಕ್ಕೂ ಬಹಿರಂಗ ಮಾಡುವಾಗಿಲ್ಲ. ಈ ಬಹಿರಂಗ ಮಾಡೋದಿದೆಯಲ್ಲ, ಇದುವೇ ಕಾನೂನಿಗೆ ಅಪರಾಧ, ಇದೇ ನಿಜವಾದ ಅಪರಾಧ. ಸ್ನೇಹಿತರೆ, ಇದು ಈ ಇಬ್ಬರಿಗೂ ಸಹಿತ ಕಠಿಣಾತಿ ಕಠಿಣವಾದಂತಹ ಶಿಕ್ಷೆಯನ್ನು ಕೊಡಬೇಕು. ಹಾಗೂ ಈ ಹೆಣ್ಣು ಮಕ್ಕಳಿಗೆ ಸರ್ಕಾರ ರಕ್ಷಣೆಯನ್ನು ಕೊಡಬೇಕು. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಉಪಮುಖ್ಯಮಂತ್ರಿ ಆದಂತಹ ಡಿ.ಕೆ. ಶಿವಕುಮಾರ್ ಅವರಲ್ಲಿ ನಾನು ಕೈ ಮುಗಿದು ಮನವಿ ಮಾಡೋದೇನಪ್ಪ ಅಂದ್ರೆ, ಇದು ಬಹಿರಂಗವಾಗಿ ಚರ್ಚೆ ಮಾಡುವಂತ ವಿಚಾರ ಅಲ್ಲ. ನಿಮ್ಮ ಅಧಿಕಾರವನ್ನ ಅಥವಾ ನಿಮ್ಮ ಅಧಿಕಾರದ ಮೆಟ್ಟಿಲನ್ನು ಏರ್ಲಿಕ್ಕೆ ಉಪಯೋಗಿಸ್ಕೋಣ ಅಂತ ಸ್ಟೆಪ್ಪಿಂಗ್ ಸ್ಟೋನ್ ಅಲ್ಲ ಇದು. ಇದು ಹೀನಾಯ ಕೃತ್ಯ. ಇದನ್ನ ಸರಿಯಾಗಿ ವಿಚಾರಿಸಿ, ಸರಿಯಾಗಿ ಪರಿಶೀಲಿಸಿ, ನ್ಯಾಯಬದ್ಧವಾಗಿ ಮುಖ್ಯಮಂತ್ರಿ ಹೇಳಿದ್ದಾರೆ SIT ಮೂಲಕ ಅಂತ. ಹೌದು, SIT ಮೂಲಕನೇ ತೀರಾ ಕಠಿಣಾತಿ ಕಠಿಣಾದಂಥ ಶಿಕ್ಷೆ ಕೊಡಿಸಿ. ಆದರೆ ಆ ನೊಂದಿರುವಂತಹ, ದೌರ್ಜನ್ಯಕ್ಕೆ ಒಳಗಾಗಿರುವಂತಹ ಆ ಹೆಣ್ಣು ಮಕ್ಕಳ ಸಂಸಾರವನ್ನ ನೀವು ಯಾವುದೇ ಕಾರಣಕ್ಕೂ ಬಹಿರಂಗ ಮಾಡಬೇಡಿ. ಇದು ಹಾಸನ ಜಿಲ್ಲೆಯಲ್ಲಿ ಕೇಳಲಿಕ್ಕೆ ನಾಚಿಕೆ ಪಡುವಂತಾಗಿದೆ. ಮರ್ಯಾದೋಸ್ತ್ರಾದ ನಾವು ನಾಚಿಕೆ ಪಡುವಂತಾಗಿದೆ. ಸ್ನೇಹಿತರೆ, ಇದು ಸರ್ಕಾರದ ಜವಾಬ್ದಾರಿ, ಸರ್ಕಾರದ ಆದ್ಯ ಕರ್ತವ್ಯ. ಮಹಿಳಾ ಆಯೋಗದ ಅಧ್ಯಕ್ಷರು ಬರೀ ಲೆಟರ್ ಬರೆದ್ರೆ ಆಗಲಿಲ್ಲ. ಆ ಪೆನ್ ಡ್ರೈವ್ ಅನ್ನ ಯಾವುದೇ ಕಾರಣಕ್ಕೂ ಯಾರಿಗೆ ತಲುಪದಾಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅದನ್ನ ಸೀಸ್ ಮಾಡಿಸಿ. ಮಹಿಳೆಯರ ರಕ್ಷಣೆ ಮಾಡಬೇಕಾದ್ದು ನಿಮ್ಮ ಆದ್ಯ ಕರ್ತವ್ಯ. ಹಾಗೆಯೇ
ಈ ಒಂದು ಚುನಾವಣೆ ಕಾಲದಲ್ಲಿ ಚುನಾವಣೆಗೆ ಗೆಲುವಿಗೋಸ್ಕರ ಅಂತ ಜನ ಮಾತಾಡ್ಕೊತಾರೆ. ಅಸಹ್ಯವನ್ನ ಬಹಿರಂಗವಾಗಿ ತೋರಿಸುವಂತ ಕೃತ್ಯ ಮಾಡಿದೆಯಲ್ಲ, ಇದು ಯಾರಿಗೂ ಶೋಭೆ ತರಲ್ಲ. ಆ ಕೃತ್ಯ ಮಾಡಿದಂತ ಯಾವುದೇ ನಾಯಕರಾಗಿರ್ಲಿ ಅವರಿಗೆ ಕಠಿಣ ಶಿಕ್ಷೆ ಕೊಡಿ. ಆದರೆ ಅದರಲ್ಲಿ ನೊಂದಿರುವಂತಹ, ದೌರ್ಜನ್ಯಕ್ಕೊಳಗಾಗಿರುವಂತಹ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇರಲಿ. ಸರ್ಕಾರಕ್ಕೆ ಗೌಪ್ಯವಾಗಿಡಿ. ಇದು ಹಾಸನ ಜಿಲ್ಲೆಯಲ್ಲಿ ನಡೆದಿರುವಂತಹ ಈ ಒಂದು ಲೈಂಗಿಕ ಪ್ರಕರಣ ಕರ್ನಾಟಕದಾದ್ಯಂತ ಬಿಜೆಪಿಗೆ ಒಂದು ಮುಖಭಂಗವಾಗುವ ಸಾಧ್ಯತೆ ಇದೆ. ಈ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ಮಿತ್ರ ಪಕ್ಷದಿಂದ ಸ್ಪರ್ಧಿಸಿದ್ದಂತಹ ಆ ನಾಯಕರಿಗೆ ಹೇಳಬಾರ್ದಂತ ರಿಸಲ್ಟ್ ಬರೋ ಸಾಧ್ಯತೆ ಇದೆ. ಅದನ್ನು ಮೀರಿ ಗೆದ್ರೆ ಅದು ನಿಜವಾದ ಗೆಲುವಾಗುತ್ತೆ. ಚುನಾವಣೆಗೋಸ್ಕರ ಕಂತ್ರಿ ರಾಜಕಾರಣವನ್ನ ಮಾಡೋದು ಬಿಟ್ಟು, ನಾನು ದೊಡ್ಡ ದೊಡ್ಡ ನಾಯಕರ ಬಗ್ಗೆ ಹೇಳ್ತಾ ಇಲ್ಲ, ಸಣ್ಣ ಸಣ್ಣ ನಾಯಕರು ಬಾಯಿ ಬಂದಂಗ್ ಮಾತಾಡ್ತಾರೆ. ಆ ದುಷ್ಟ ಜಂತುವನ್ನ, ಆ ದುಷ್ಟ ಜನನನ್ನ, ನಾಯಕನನ್ನ ನಿರ್ದಿಷ್ಟವಾಗಿ ಅವ್ರು ಏನಾದ್ರು ಆ ಕೆಲಸ ಮಾಡಿದ್ರೆ ಕಠಿಣಾತಿ ಕಠಿಣ ಶಿಕ್ಷೆಯನ್ನ ಕೊಡಿ. ಆದರೆ ಪಾಪದ ಮೋದಿಜಿ, ಮಂಗಳಸೂತ್ರ ಯಾರೋ ಕಿತ್ಕೊಂಡು ಹೋಗೋದಲ್ಲ. ಇಂಥ ದುಷ್ಟ ಜಂತುಗಳು, ಈ ಕಾಮ ಪಿಶಾಚಿಗಳು ಈ ಕೃತ್ಯವನ್ನ ಮಾಡುವಂತವ್ರಿಗೆ ಟಿಕೆಟ್ ಕೊಡ್ತಿರಲ್ಲ, ಅದು ಮೊದಲನೇ ತಪ್ಪು. ಈ ಒಂದು ಅನುಮಾನ 3 ತಿಂಗಳ ಹಿಂದೆನೆ ಹೊಳೆನರಸೀಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಿಜೆಪಿಯಿಂದ ನಿಂತು ಸೋತಂತಹ ಒಬ್ಬ ನಾಯಕರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು. ಅದನ್ನು ಅರಿಯದೆ ನೀವು ತಪ್ಪು ಮಾಡಿಬಿಟ್ಟಿದ್ದೀರಾ ಮೋದಿಜಿ. ನನ್ನ ಹತ್ರ ಇದೆ ಸ್ಟೇ ತಂದ್ಬಿಟ್ಟಿದ್ದಾರೆ, ಅದರಿಂದ ನಾನು ಅನೌನ್ಸ್ ಮಾಡಲ್ಲ ಅಂದರು. ಯಾವ ಪತ್ರಿಕೆಯಲ್ಲೂ ಬರಲಿಲ್ಲ, ಯಾವ ಮೀಡಿಯಾದಲ್ಲೂ ಬರಲಿಲ್ಲ. ಆದರೆ ಪೆನ್ ಡ್ರೈವ್ ಮೂಲಕ ಎಲ್ಲರ ಮರ್ಯಾದೆಯನ್ನು, ಸಾವಿರಾರು ವಿಡಿಯೋ ಕ್ಲಿಪ್ಗಳು ಮನೆ ಮನೆ ತಲುಪಿ ಅಸಹ್ಯ ಹುಟ್ಟಿಸ್ತಾ ಇದೆ. ಆದ್ದರಿಂದ ನಿಮಗೆ ರಾಜಕಾರಣಿಗಳಿಗೆ ಅದೇನಿದೆಯೋ ಏನಿಲ್ವೋ ಗೊತ್ತಿಲ್ಲ ನನಗೆ, ಆದರೆ ಮರ್ಯಾದಸ್ಥರು ಬದುಕೋದಕ್ಕೆ ಬಿಡಿ. ಮರ್ಯಾದಸ್ಥರನ್ನ ಬದುಕೋದಕ್ಕೆ ಬಿಡಿ. ಹಾಗೂ ಅಂದರೆ ದೌರ್ಜನ್ಯಕ್ಕೊಳಗಾದಂಥ ಹೆಣ್ಣು ಮಕ್ಕಳ ರಕ್ಷಣೆಗೆ ಆದ್ಯತೆ ಕೊಡಿ. ಈ ವಿಚಾರ ಸರಿ ಇದ್ರೆ ಲೈಕ್ ಮಾಡಿ, ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.